ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಲಾಗ್ ಬಂದು ಇದು ಮಿನಿ ಟ್ರಿಪ್ ಅಂತಲೇ ಹೇಳ್ಬೋದು. ಮಿನಿ ಟ್ರಿಪ್ ಹೋಗಿದ್ವಿ. ಸೊ ಅದ್ರದ್ದು ಹೇಳ್ತೀನಿ ಅಂತ ಎಲ್ಲಿ ಹೋಗಿದ್ವಿ ಅಂತಂದು ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲಿಕ್ಕತ್ತೀರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಪಕ್ಕದೊಳಗೆ ಆಲ್ ಅಂತ ಕೊಟ್ಟರೆ ಬಟನ್ ಕ್ಲಿಕ್ ಮಾಡಿದ್ರೆ ನಾ ಮಾಡ್ತಕ್ಕಂಥ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮ್ಗೆ ಫಸ್ಟ್ ಬರ್ತದೆ. ನೀವು ಹೋಗಿ ವಿಡಿಯೋಸ್ನ ನೀವು ಗ್ರ್ಯಾಬ್ ಮಾಡಿ ನೋಡ್ಬೋದು. ಸೊ ಏನಿಲ್ಲ, ಇದು ಮಿನಿ ಟ್ರಿಪ್ ಅಂತ ಹೇಳಿದೆ. ನಾನು ಹೋಗಿದ್ದು ಹಾಸನ, ಅರಸೀಕೆರೆ ಈ ಥರ ರೂಟ್ ಒಳಗೆ, ದಾಸರಘಟ್ಟ ಈ ಥರ ಹೋಗಿದ್ವಿ. ಸೊ ಇದು ಸಡನ್ನ ಹರಿಬರಿ ಒಳಗೆ ಆಗಿರೋದು ಪ್ಲ್ಯಾನ್ ಆಗಿರೋದ್ರಿಂದ ನಂಗೆ ಪ್ರಾಪರಾಗಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಇತ್ತೀಚೆಗೆ ನಾನು ವ್ಲಾಗ್ನು ಹಾಕಲ್ಲ, ಶಾರ್ಟ್ಸ್ ವಿಡಿಯೋಸ್ನ ರೆಗ್ಯುಲರಾಗಿ ಹಾಕ್ತಿರ್ತೀನಿ. ಕಂಟೆಂಟ್ ಇಲ್ಲ ಅಂತಲ್ಲ, ಕಂಟೆಂಟ್ ಅದಾವ ಮಾಡ್ಬೇಕು ಅನ್ನಿಸ್ತದೆ. ಬಟ್ ನಂಗೆ ಐ ಹ್ಯಾವ್ ನೋ ಟೈಮ್, ಬಿಕಾಸ್ ನಂಗೆ ಬೇಬಿ ಇರೋದ್ರಿಂದ ನಂಗೆ ಅದೇ ಮಾಡೋದ್ರಾಗ ಇದಾಗ್ಬಿಟ್ಟಿರ್ತದೆ. ಹಾಗಾಗಿ ನಂಗೆ ಮಾಡೋಕ್ಕೆ ಆಗ್ಲಿಕ್ಕತ್ತಿಲ್ಲ. ಸೊ ಹಾಗಾಗಿ ಮಾಡಲ್ಲ. ಬಟ್ ಟೈಮ್ ಸಿಕ್ಕಾಗೆಲ್ಲ ಹಾಕ್ತಾನೇ ಇರ್ತೀನಿ ಲಾಂಗ್ ವೀಡಿಯೋಸ್. ಬಟ್ ರೆಗ್ಯುಲರ್ ಹಾಕೋಕ್ಕಾಗೆಲ್ಲ 8 ಡೇಸ್ ತೊಗೊಳ್ತದೆ, 10 ಡೇಸ್ ತೊಗೊಳ್ತಿರ್ತದೆ, ಈ ಥರ ಆಗಿರ್ತದೆ. ದಿಸ್ ಪ್ಲೇಸ್ ಭಾಳ ಅದ್ರ ಬಗ್ಗೆ ಮಾತಾಡೋದು ಬೇಡ, ಎವ್ರಿ ವಿಡಿಯೋದಾಗ ಹೇಳಿರ್ತೀನಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ದಿಸ್ ಪ್ಲೇಸ್ ಈಸ್ ಅಮೇಝಿಂಗ್. ಅರಸೀಕೆರೆ ಅಂತ ಬಂದ್ರೆ ಸಕಲೇಶ್ಪುರ, ಇದು ಫಾರೆಸ್ಟ್ ಏರಿಯಾ, ಎಲ್ಲರಿಗೆ ಗೊತ್ತದ. ಸೊ ಸಿಕ್ಕಾಪಡೆ ಗಿಡ ಅದಾವ, ಭಾಳ ಅಂದ್ರೆ ಭಾಳ ಗಿಡ ಅದಾವ, ಭಾಳ ಅಂದ್ರೆ ಭಾಳ ತಂಪದ. ಇದು ನೋಡ್ಬೋದು. ನಾವು ಅರಸೀಕೆರೆ ಸ್ಟೇ ಆಗಿದ್ವಿ. ನಾನು ರೂಮ್ ಟೂರ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ನಾವು ಹೋಗಿ ರೀಚ್ ಆಗಿದ್ದೆ ನೈಟ್ 12 o'clock. ಊಟ ಮಾಡಿ ಮಲ್ಕೋಸ್ಟ್ಲಿ 1 o'clock ಆಗಿತ್ತು. ಹಾಗಾಗಿ ನನಗೆ ರೂಮ್ ಟೂರ್ ಕೂಡ ಮಾಡೋಕ್ಕಾಗಿಲ್ಲ. ನಾವು ಲಾಡ್ಜ್ ಒಳಗೆ ಸ್ಟೇ ಆಗಿದ್ವಿ. ಬಟ್ ಅಮೇಝಿಂಗ್ ಇತ್ತು. ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಳಕ್ಕೆ ಆಗಿರಲಿಲ್ಲ ನನಗೆ. ಭಾಳ ಅಂದ್ರೆ ಭಾಳ ಚಲೋ ಇತ್ತು. ಅದ್ರ ಹೆಸರು ಬಂದು ನಂಗೆ ಮರೆತೇ ಹೋಗೋದು. ಸೊ ಯಾರಾದರೂ ಅರಸೀಕೆರೆ ಹೋಗಿದ್ರೆ ಅಲ್ಲಿ ಸ್ಟೇ ಮಾಡಿ, ನಂಗೆ ಹರಿಬರಿ ಒಳಗೆ ನಂಗೆ ಮಾಡೋಕ್ಕೆ ಆಗಿರಲಿಲ್ಲ. ಸೊ ದಿಸ್ ಪ್ಲೇಸ್ ಬಗ್ಗೆ ಹೇಳ್ಬಿಡ್ತೀನಿ. ದಿಸ್ ಈಸ್ ಹಾರನಹಳ್ಳಿ. ಎಲ್ರಿಗೂ ಗೊತ್ತಿರ್ತದೆ ಹಾರನಹಳ್ಳಿ ಅಂದ್ರೆ ಫೇಮಸ್, ಯಾವುದಕ್ಕೆ ಫೇಮಸ್ ಅಂತಂದು. ನಾವು ಹೋಗ್ಬೇಕಂತ ಹೋಗಿಲ್ಲ, ಮಿಡಲ್ ಹತ್ತದಂತಂದು ಈ ಊರು ಹೋಗಿದ್ವಿ. ಸೊ ಎಲ್ರಿಗೂ ಗೊತ್ತದ ಕಾಲಜ್ಞಾನಿ ಕೋಡಿ ಅಜ್ಜರದ ಮಠ ಅಂತಲೇ ಹೇಳ್ಬೋದು. ಸೊ ಅಮೇಝಿಂಗ್ ಆಗೈತೆ. ಭಾಳ ಹಿಂದೆ ಈ ಮಠದ ಹಿಂದೆನೇ ಇದು ಒಂದು ಏನಂತಾರೆ ಫಾರ್ಮ್ ಥರ, ಏನಂತಾರೆ ಹೊಲದ ಥರ ಅದ. ಸಿಕ್ಕಾಬಡೆ ಏನಂತಾರೆ ಇವು ತೆಂಗಿನ ಗಿಡ ಏನೋ, ಸಾರಿ ತೆಂಗಿನ ಗಿಡ ಅಲ್ಲ, ಐ ಥಿಂಕ್ ಅಡಿಕೆ ಗಿಡ ಅಂದ್ಕೊಳ್ತೀನಿ. ಬಟ್ ನಂಗೆ ಗೊತ್ತಿಲ್ಲ, ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಯಪ್ಪ ಸಿಕ್ಕಾಬಡೆ ಅಂದ್ರೆ ಸಿಕ್ಕಾಬಡೆ ಚಲೋ ಅದ. ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಕೆ, ರೀಲ್ಸ್ ಮಾಡೋರಿಗೆ ಅಮೇಝಿಂಗ್ ಅದ. ಅಪಾರ್ಟ್ ಫ್ರಮ್ ದ್ಯಾಟ್, ರೀಲ್ಸ್ ವಿಡಿಯೋಸ್ ಅಷ್ಟೇ ಅಲ್ಲದೆ ಅಲ್ಲಿ ಇರ್ತಕ್ಕಂಥ ಎನ್ವೈರ್ಮೆಂಟ್ ಆಗಿರ್ಬೋದು, ಅದೆಲ್ಲ ಒಂಥರ ಏನು ಅನ್ಸ್ಬಿಡ್ತದೆ, ಯಾವುದೂ ಜೀವನ ಬೇಡ ಅಂತಲ್ಲಿ ಒಂದು. ಯಾಕಂತಂದ್ರೆ ಆ ಪ್ಲೇಸೇ ಅಂಥದ್ದು, ಭಾಳ ಪೀಸ್ ಮೈಂಡ್ ಆ ಥರದ್ದು. ನಾನು ಮತ್ತು ಸುಷ್ಮಾ ಒಂದು ಸ್ವಲ್ಪ ರೀಲ್ಸ್ ಕೂಡ ಮಾಡಿದ್ವಿ. ಸೊ ಹಾಗೆ ಅಜ್ಜರ್ನು ಕೂಡ ಭೇಟಿ ಮಾಡಿದ್ವಿ. ಅದಾದಮೇಲೆ ದಾಸರಘಟ್ಟ ಹೋಗಿದ್ವಿ. ಅದು ಕೂಡ ಅಮೇಝಿಂಗ್ ಪ್ಲೇಸಸ್. ಅದು ಚಾಮುಂಡೇಶ್ವರಿ ಟೆಂಪಲ್. ಇಲ್ಲಿಂದ 34 to 40 kilometers ಅದ, ಅಂದರೆ ಹಾರನಹಳ್ಳಿಯಿಂದ. ನೀವು ಲೊಕೇಶನ್ನ ಹಾಕಿದ್ರೆ ಅದು ಕರ್ಕೊಂಡು ಹೋಗಿಬಿಡ್ತದೆ ಲೊಕೇಶನ್ಸ್. ಅದು ಕೂಡ ಅದರಿಂದ ಮುಂದೆ ಹೋಗಿದ್ರೆ ತಿಪಟೂರು ಈ ರೂಟ್ ಒಳಗೆ ಬರ್ತೀವಿ ನಾವು. ಸೊ ಬೆಸ್ಟ್ ಪ್ಲೇಸ್. ನಾನು ಇದು ಎವ್ರಿಥಿಂಗ್ ನಾವು ಏನಂದ್ರೆ ಮಿನಿ ಟ್ರಿಪ್ ಅಂತಲೇ ಹೇಳ್ಬೋದು. ಹೋಗ್ಬೇಕಂತ ಹೋಗಿರಲಿಲ್ಲ, ಸಡನ್ ಟ್ರಿಪ್ ಆಗಿರೋದು. ಸೊ ನಾವು ಕಾರೊಳಗೆ ಹೋಗಿದ್ವಿ. ನಾನು ಮತ್ತು ಫ್ಯಾಮಿಲಿ ಹೋಗಿದ್ವಿ. ನಾವು 10 ಮೆಂಬರ್ಸ್. ನನ್ನ ಮಗನ ಹಿಡ್ಕೊಂಡ್ರೆ 11 ಜನ ಆಗ್ತೀವಿ. ಅವನು ಕೂಡ ಭಾಳ ಏನೋ ಅಲ್ಲಿ ದಾಂದ್ಲಿ ಏನೂ ಮಾಡಲಿಲ್ಲ, ಆರಾಮ್ ಮಕ್ಕೊಂಡು ಆರಾಮ್ ನಿದ್ದೆ ಆಯಿತು. ಬಂದಮೇಲೆ ಏನು ನಮ್ಗೆ ಆ ಥರ ಸ್ಟ್ರೆಸ್ ಅಂತ ಏನೂ ಅನ್ನಿಸ್ಲಿಲ್ಲ. ಯಾಕಂದರೆ 2 ಡೇಸ್ಗೆ ಹೋಗಿದ್ವಿ, ಆರಾಮ್ ಟ್ರಿಪ್ ಆಯಿತು, ಆರಾಮ್ ಬಂದ್ವಿ. ಏನದು ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ಅಲ್ಲಿ ಇಡೀ ಕರ್ನಾಟಕ ಒಳಗೆ ಯಾವ ಸ್ವಾಮೀಜಿ ಫೇಮಸ್ ಕೋಡಿ ಅಜ್ಜರ್ದೆಲ್ಲ ಗೊತ್ತೇ ಇರುತ್ತೆ. ನಾನೇನು ವಿಶೇಷವಾಗಿ ಹೇಳ್ತಕ್ಕಂಥದ್ದೇನಿಲ್ಲ. ಬಟ್ ಅಲ್ಲಿದು ನನಗೆ ಪಾಸಿಟಿವ್ ಭಾಳ ಅನಿಸಿದ್ದು ಅಂದ್ರೆ ಅಲ್ಲಿ ಸ್ಕೂಲೆಲ್ಲ ಅದಾವ. ಮತ್ತು ದಾಸೋಹ ಕೂಡ ಭಾಳ ಅಂದ್ರೆ ಭಾಳ ಚಲೋ ಇತ್ತು. ನಾವು ಅಲ್ಲೇ ಊಟ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ, ಅಜ್ಜರಿಗೆ ಭೇಟಿ ಆಗಿದ್ವಿ, ನಮಸ್ಕಾರ ಮಾಡಿದ್ವಿ. ಹಾಗೆ ಊರ ಕಡೆ ಪಯಣ ಅನ್ನೋದಕ್ಕೆ ದಾಸರಘಟ್ಟ ಹೋಗಿದ್ವಿ. ದಾಸರಘಟ್ಟದಿಂದ ತಿಪಟೂರು ಟು ನಮ್ಮ ಊರಿಗೆ ಬಂದ್ವಿ. ಅದು ಈ ಹೋಲ್ ಲಾಗ್ ಒಳಗೆ ನಿಮ್ಗೆ ಗೊತ್ತಾಗ್ತದೆ. ನಾನು ವಾಯ್ಸ್ ಓವರ್ ಭಾಳ ಕೊಡೋದಿಲ್ಲ. ಇದಾದಮೇಲೆ ನಾನು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಸೊ ಯಾರಾದರೂ ನೀನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲಿಕ್ಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಯಾರಾದರೂ ಈ ಪ್ಲೇಸಸ್ ಇಷ್ಟ ಆಗಿದ್ರೆ ನೀವು ಹೋಗಿ ವಿಸಿಟ್ ಮಾಡಿರಿ. ಭಾಳ ಅಂದ್ರೆ ಭಾಳ ಚಲೋ ಅದಂತಲೇ ಹೇಳ್ಬೋದು. ಸೊ ದಾಸರಘಟ್ಟ ಕೂಡ, ಅಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಕೂಡ ಭಾಳ ಅಂದ್ರೆ ಭಾಳ ಚಲೋ ಅದ. ನಿಮ್ಗೆ ಹೋಗೋಗ್ತಾ ಗೊತ್ತಾಗ್ತದೆ ಎವ್ರಿಥಿಂಗ್. ನಾನು ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ಗೊತ್ತಾಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.